ಇವತ್ತು ಒಂದು ಸ್ಮರಣೆಯನ್ನು ಮಾಡಿದ್ದೀವಿ. ಇದು ಕರ್ನಾಟಕ ರಾಜ್ಯದ ಎಲ್ಲ ಒಂದು ಜನತೆಗೆ ಗೊತ್ತಾಗಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಚಂದ್ರಾಪಟ್ಟಣ ತಾಲೂಕಲ್ಲಿ ಒಂದು ಅವರ ಸ್ಮರಣೆ. ಸ್ನೇಹಿತರೆ, ನಮ್ಮ ಪುರಸಭಾ ಪೌರ ಕಾರ್ಮಿಕರ ಮಹಿಳಾ ಸಂಘದ ಅಧ್ಯಕ್ಷರು ಸುಮಾ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಸುಮಾ ಮೇಡಮ್ ಬನ್ನಿ ದಯಮಾಡಿ ಪ್ಲೀಸ್. ಅಪಾರ ಸಂಖ್ಯೆಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಮಹಿಳೆಯರ ಪರವಾಗಿ ಅವರು ದಯಮಾಡಿ ಮೇಡಮ್ ಬರಬೇಕು ಅಂತ ವಿನಂತಿಸ್ತೇನೆ. ಸ್ನೇಹಿತರೆ, ಇದುವರೆಗೂ ನಮ್ಮ ಖ್ಯಾತ ವಕೀಲರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಅರುಣ್ ಕುಮಾರ್ ಸರ್ ಅವರ ಮಾತನ್ನು ಕೇಳಿದ್ರಿ. ಪ್ರಾಯಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿ ಮತ್ತು ಬಾಬು ಜಗಜೀವನ್ ರಾಮ್ ಅವರ ಜನ್ಮ ಜಯಂತಿಯಲ್ಲಿ ನಿಮ್ಮನ್ನ ಜಾಗೃತಿಗೊಳಿಸ್ತಕ್ಕಂತಹ ಕಾಯಕವನ್ನು ಅವರು ಮಾಡಿದ್ದಾರೆ. ನಿವೃತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ದೇವರಾಜ್ ಅವರಿಗೆ ನಮ್ಮ ಕೃಷ್ಣ ಮತ್ತು ಕವಿರಾಜ್ ಅವರಿಂದ ಸನ್ಮಾನ. ದಯಮಾಡಿ ಮಹಿಳೆಯರು ಎಲ್ಲೆಲ್ಲಿ ಕೂತಿದ್ದೀರಿ ಅಲ್ಲೇ ಕೂತಿರಿ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಮತ್ತು ಜಿಲ್ಲಾಧ್ಯಕ್ಷರು ಮಂಜುನಾಥ್ ಹಾಗೂ ಶ್ರೀನಿವಾಸ್ ಅವರಿಂದ ನಮ್ಮ ಹಿರಿಯ ಹೋರಾಟಗಾರ ಅರುಣ್ ಕುಮಾರ್ ಅವರಿಗೆ ಸಮುದಾಯದ ಪರವಾಗಿ ಸನ್ಮಾನವನ್ನು ಮಾಡಿ. ಜಾಗ ವಿಶಾಲ ಮಾಡ್ಕೊಳ್ಳಿ, ಎಲ್ಲ ಮುಚ್ಕೋಬೇಡಿ ಪ್ಲೀಸ್. ಅವರು ಮುಖ್ಯ ಭಾಷಣ ಮಾಡಬೇಕಿತ್ತು, ಕಾರಣಾಂತರಗಳಿದ್ದ. ನಾನು ಬರ್ತಿದ್ದೆ ಕಾರ್ಯಕ್ರಮಕ್ಕೆ. ನನ್ನನ್ನ ಈ ಭಾಷಣ ಮಾಡಿ ಅಂತ ಏನು ನಮ್ಮ ದಂಡೋರ ಮಂಜುನಾಥ್ ಅವರು ಹೇಳಿದ್ರು, ನನಗೆ ಬಹಳ ಸಂತೋಷ ಆಯ್ತು. ಯಾಕೆ ಅಂತ ಅಂದ್ರೆ, ದಂಡೋರ ಮಂಜುನಾಥ್ ಅವರ ಹಿನ್ನೆಲೆ ಇತಿಹಾಸದ ಬಗ್ಗೆ ನಿಮಗೆ ಗೊತ್ತಿದ್ರೆ ಅಥವಾ ನೀಟಾಗಿ ಅಧ್ಯಯನ ಮಾಡಿಬಿಟ್ರೆ ಮಾದಿಗ ಸಮಾಜಕ್ಕೆ ಯಾವ ರೀತಿ ಹೋರಾಟ ಮಾಡಿದರೆ ನಿಮಗೆ ಇವತ್ತು 5.250 ಸೌಲಭ್ಯ ಸಿಗಲಿಕ್ಕೆ ಅನ್ನೋದು ಒಂದು ಚಿತ್ರಣ ಕಾಣುತ್ತೆ. ಯಾಕಂದ್ರೆ ಅವರೆಲ್ಲ 36 ವರ್ಷದಿಂದ ಮಾಡ್ತಾ ಇದ್ದಾರೆ. ನಾವು 35 ವರ್ಷದಿಂದ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಕಾನೂನು ಅರಿವು ನಾವು ಮೂಡಿಸ್ತಿದ್ವಿ. ಆದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಸ್ಟ್ 1, 2024 ನಂತರ ಹೋರಾಟದಲ್ಲಿ ದಿನನಿತ್ಯ ತೊಡಗಿಸ್ಕೊಂಡ್ಬಿಟ್ವಿ. ಬಹುಶಃ ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತು. ಆಗಸ್ಟ್ 3ರಿಂದನೇ ನಾವು ಮೈಸೂರಲ್ಲಿ ಶುರು ಮಾಡಿದ್ವಿ. ಅವತ್ತು ನನಗಿನ್ನೂ ಜ್ಞಾಪಕ ಇದೆ, ಮಾಧ್ಯಮದವರು ಕೇಳಿದಂಥ ಒಂದು ಹೇಳಿಕೆಗೆ ಒಂದು ಉತ್ತರ ಕೊಟ್ಟೆ. ಮೊದಲನೇದಾಗಿ ಈ ಭಾಷಣ ಇನ್ನೂ ಮುಂದುವರ್ಸೋಕ್ಕಿಂತ ಮೊದಲೇ ಈ ಎಲ್ಲ ಮಾಧ್ಯಮದವ್ರಿಗೂ ನಾವು ನಮ್ಮ ಸಮಾಜ ಚಿರುಣಿ. ಏಕೆ ಮಾಧ್ಯಮದವರು, ಅದರಲ್ಲೂ ಸೋಷಿಯಲ್ ಮೀಡಿಯಾ ಮಾಧ್ಯಮದವರು ನಮಗೆ ಕೊಟ್ಟಂಥ ಶಕ್ತಿ ಅಗಾಧವಾದಂಥ ಶಕ್ತಿ. ಆವತ್ತು ಮೈಸೂರು ಪತ್ರಕರ್ತರ ಭವನದ ಹೊರಗಡೆ ಒಂದು ಘೋಷಣೆಯನ್ನು ಮಾಡಿದ್ವಿ. ಅದೇನು ಘೋಷಣೆ ಅಂತ ಅಂದ್ರೆ, ಪರಿಶಿಷ್ಟ ಜಾತಿನಲ್ಲಿ ಈ ರಾಜ್ಯದಲ್ಲಿ ಯಾರು ನಂಬರ್ 1? ಮಾದಿಗರೇ ನಂಬರ್ 1 ಅಂತ ಅಂದ್ವಿ. ಆ ಒಂದು ವಿಡಿಯೋ ವೈರಲ್ ಆಯ್ತು. ನಿಮ್ಗೆ ಇಲ್ಲಿ ಗೊತ್ತಿಲ್ಲ, ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಈ ಡಿಜೆ ಕಾನ್ಸೆಪ್ಟ್ ಇಲ್ಲ. ಡಿಜೆ ಗೊತ್ತಾ? ನೀವು ಉತ್ತರ ಕರ್ನಾಟಕಕ್ಕೆ ಹೋಗ್ಬಿಟ್ರೆ ಬರೀ ಡಿಜೆಗಳೇನೆ. 50,000 60,000 ಕೊಟ್ಬಿಟ್ಟು ಡಿಜೆ ಇಟ್ಕೊಂಡು ಅಲ್ಲೇನ್ ಮಾಡಿದ್ರು, ಈ ಏನು ನಾನೊಂದು ಹೇಳಿಕೆ ಕೊಟ್ಟೆ, ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿನಲ್ಲಿ ಮಾದಿಗರೇ ನಂಬರ್ 1 ಜನಸಂಖ್ಯೆಯಲ್ಲಿ ಅಂತದನ್ನ ಎಡಿಟ್ ಮಾಡಿಬಿಟ್ಟು ಮಾದಿಗರೇ ನಂಬರ್ 1 ಅಂತದ್ದು ಹೊಡೆದ್ರು. ಡಿಸೆಂಬರ್ 14, 2024 ಈ ಡೇಟ್ ಗೊತ್ತಾ? ಎಷ್ಟು ಜನ ಗಮನಿಸಿದಿರ? ಅಟ್ಲೀಸ್ಟ್ ವಿದ್ಯಾವಂತರು. ಡಿಸೆಂಬರ್ 14, 2024 ಆವತ್ತು ನಮ್ಮ ಮಾದಿಗ ಸಮಾಜದ ರಾಜ್ಯ ಮಟ್ಟದ ವಕೀಲರ ಸಮ್ಮೇಳನನ ಚಿತ್ರದುರ್ಗದಲ್ಲಿ ಮಾಡಿದ್ವಿ. ಎಷ್ಟು ಜನ ಸೇರಿದ್ವಿ ಗೊತ್ತಾ ವಕೀಲರು ಅವತ್ತು? ಆ ವಿಡಿಯೋ ನೋಡಿದ್ದೀರಾ? ನಮ್ಮ ವಕೀಲರು ವಿಡಿಯೋ ನೋಡಿದ್ದೀರಾ? ನೋಡ್ರ ಕೈ ಎತ್ತಿ ನೋಡೋಣ. ಆವತ್ತು 800 ಜನ ವಕೀಲರು ಕಪ್ಪು ಕೋಟ್ ಧರಿಸಿ
DC ಆಫೀಸ್ ಸರ್ಕಲ್ ಮುಂದೆ ಜೈ ಮಾದಿಗ ಜೈ ಜೈ ಮಾದಿಗ ಅಂತ ಕೂಗಿದ್ವಿ. ಯಾಕೆ ಕೂಗಿದ್ವಿ ಗೊತ್ತಾ? ಇಲ್ಲಿವರೆಗೂ ಮಾದಿಗ ಅಂತ ಕೂಗ್ಲಿಕ್ಕೆ ಒಂದ್ ಸ್ವಲ್ಪ ಹಿಂಜರಿಕೆ ಇತ್ತು, ಸರಿ ಅಲ್ವಾ? ಸರಿ ತಾನೆ? ನಾವು ಜೈ ಮಾದಿಗ ಜೈ ಜೈ ಮಾದಿಗ ಅಂತ ಕೂಗಿತ್ತು ಉದ್ದೇಶ ಏನಪ್ಪಾ ಅಂತ ಅಂದ್ರೆ, ಮಾದಿಗ ಸಮಾಜದ ಅಸ್ಮಿತೆ ಸ್ವಾಭಿಮಾನದ ಕಿಚ್ಚಿನ ಈ ಒಂದು ಪದ ಏನಿದೆ, ವಕೀಲರು ಕೋಟ್ ಹಾಕೊಂಡು ಕೂಗಿದ್ರೆ ನಿಮ್ಗೆಲ್ಲ ಆತ್ಮಸ್ಥೈರ್ಯ ಬರುತ್ತೆ ಅನ್ಬಿಟ್ಟು ನಾವು ಹಾಗೆ ಕೂಗಿದ್ವಿ. ಅಟ್ಲೀಸ್ಟ್ ಬಂದಿದ್ಯಾ? ಅದೇ ನಮ್ಮ ಯಶಸ್ಸು. ಹಾಗಾಗಿ ಆವತ್ತು ದಿನದಿಂದ ಯಾವುದೇ ಭಾಷಣ ಮಾಡಿದ್ರು ನಾನು ಜೈ ಮಾದಿಗ ಜೈ ಜೈ ಮಾದಿಗ ಜೈ ಭೀಮ್ ಜೈ 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 ಭೀಮ್ ಅಂದ್ರೆ ಕೆಲವರು ಅದಕ್ಕೂ ಕೂಡ ಕೊಂಕು ನುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರು ನನ್ನ ವಿರುದ್ಧ. ಅರುಣ್ ಕುಮಾರ್ ಜೈ ಮಾದಿಗ ಅಂತಾನೆ ಜೈ ಭೀಮ್ ಅನ್ನಲ್ಲ ಮೊದಲು ಅಂತ. ಬೇರೆ ವಿಚಾರ, ಜೈ ಮಾದಿಗ ಜೈ ಜೈ ಭೀಮ್ ಅನ್ನೋದು ಎರಡನೇ ಹೇಳ್ತಾರೆ ಅಂತ. ನಾವು ಮಾಡ್ತಿದ್ದೇನೋ ಆಗಸ್ಟ್ 1, 2024 ನಂತರ ಒಳ ಮೀಸಲಾತಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ನನ್ನ ಮಾದಿಗ ಸಮಾಜನ ಒಗ್ಗೂಡಿಸಲಿಕ್ಕೆ ನಮ್ಮ ಕಡೆಯಿಂದ ಒಂದು ಅಳಿಲು ಸೇವೆ ಈ ಘೋಷಣೆ. ನಾವು ಯಾರ ನೆರಳಿನಲ್ಲಿ ಈ ಘೋಷಣೆ ಹಾಕೊಂಡು ಹಕ್ಕು ಕೇಳ್ತಾ ಇದ್ದೀವಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆರಳಿನಲ್ಲಿ. ಸೊ ಅದಕ್ಕೆ ಜೈ ಮಾದಿಗ ಜೈ ಭೀಮ್ ಅಂತ ಬಂದೆ ನಾನು. ತಪ್ಪ? ಇದು ನಾವು ಶುರು ಮಾಡಿದಂಥದ್ದು. ಇನ್ನು ಇವತ್ತು ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ, ಜಗಜೀವನ್ ರಾಮ್ ಅವರ 119ನೇ ಜಯಂತ್ಯೋತ್ಸವದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ ಇಲ್ಲಿ. ಬಹುಶಃ ನಿಮ್ಮ ಚನ್ನರಾಯಪಟ್ಟಣದಲ್ಲೇ ಒಂದು ಸ್ವಲ್ಪ ತಕರಾರಾಯ್ತಲ್ಲ ಈ ಜಯಂತ್ಯೋತ್ಸವ ಮಾಡೋದ್ರಲ್ಲಿ. ಏನು ವಿಚಾರ? ಎರಡು ಒಟ್ಟಿಗೆ ಮಾಡಬಾರ್ದು ಅಂತನಾ? ಎರಡುವೇ, ಅಂಬೇಡ್ಕರ್ ಜಯಂತಿ ಜಗಜೀವನ್ ರಾಮ್ ಜಯಂತಿ ಒಟ್ಟಿಗೆ ಮಾಡಬಾರ್ದು ಅಂತ, ಅದೇ ಅಲ್ವಾ?